ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 12 ಮತ್ತು 13ರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ನೋಡಿರಿ, ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ ಅಂತ ಕೇಳಿದಂದರೆ, ಪ್ರಾಣಿಗಳಿಗಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಕೋವಿಡ್-19 ಲಸಿಕೆ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ 4ನೇ ಆಪ್ಷನ್ನು ಅನೋಕೋವ್ಯಾಕ್ಸ್ ಇಸ್ ದ ರೈಟ್ ಆನ್ಸರ್. ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಇದು ವೆರಿ ಸೂಟೇಬಲ್ ಆಗಿರ್ತಕ್ಕಂಥ ಪ್ರಶ್ನೆ. ಎಲ್ಲರೂ ತಲೆಯಲ್ಲಿ ಇಟ್ಕೋಬೇಕು. ಹಾಗಾದರೆ ಇದರ ಮೇಲೆ ಯಾಕೆ ಪ್ರಶ್ನೆಯನ್ನು ಫ್ರೇಮ್ ಮಾಡಲಾಗಿತ್ತಂದರೆ, ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಎಂತ ಕಾಣಿಸ್ಕೊಂಡಿದೆ? ಪ್ರಾಣಿಗಳಿಗೂ ಬಂತು ಕೊರೋನಾ ಲಸಿಕೆ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದ್ದಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದೀವಿ. ಹಾಗಾದರೆ ಇದರ ಕುರಿತು ವಿಸ್ತಾರವಾಗಿ ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ನರೇಂದ್ರ ಸಿಂಗ್ ತೋಮರ್ ಅವರು ಅಂಕೋವ್ಯಾಕ್ಸ್ ಅಥವಾ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅನೋಕೋವ್ಯಾಕ್ಸನ್ನು ಬಿಡುಗಡೆ ಮಾಡಿದರು. ಅರ್ಥ ಆಯ್ತಾ? ಇನ್ನು ಇದು ಭಾರತದ ಮೊದಲ ಪ್ರಾಣಿಗಳಿಗಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಕೋವಿಡ್-19 ಲಸಿಕೆಯಾಗಿದೆ. ದಿಸ್ ಫ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಡಿಜಿನಿಯಸ್ಲಿ ಬಿಲ್ಟ್. ಅರ್ಥ ಆಯ್ತಾ? ಭಾರತನೇ ಇದಕ್ಕೆ ಏನು ಮಾಡಿದೆ, ಅಭಿವೃದ್ಧಿಪಡಿಸಿದೆ. ಇನ್ನು ಇದನ್ನು ICMR ಮತ್ತು ಹರಿಯಾಣ ಮೂಲದ ಹಿಸಾಶರ ಇಕ್ವಿನ್ಸ್ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳು ಏನು ಮಾಡಿವೆ, ಅಭಿವೃದ್ಧಿಪಡಿಸಿವೆ. ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಹೇಳಿ. ಈ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆ ಏನಾದರೂ ಕೇಳಿದ್ರೆ, ICMR ಕೊಲಾಬ್ರೇಷನ್ ವಿತ್ ಹರಿಯಾಣದ ಮೂಲದ ಹಿಸಾಸರ ಇಕ್ವಿನಾಕ್ಸ್ ರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಏನು ಮಾಡಿದೆ, ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್, ನೋಡಿರಿ, ಅದೇ ಥರನೇ ನೋಡ್ತಾ ಬಂದಾಗ ಈ ಲಸಿಕೆ ಒಂದು ಸಾಮರ್ಥ್ಯನ ನೋಡ್ತಾ ಬಂದಾಗ ಈ ಲಸಿಕೆಯು ಡೆಲ್ಟಾ ಮತ್ತು ಒಮಿಕ್ರಾನ್ ಅಂತ ಪ್ರಾಣಿಗಳಿಗೆ ರಕ್ಷಣೆ ನೀಡುತ್ತದೆ. ಅರ್ಥ ಆಯ್ತಾ? ಡೆಲ್ಟಾ ಮತ್ತು ಒಮಿಕ್ರಾನ್ ಅಂದರೆ ಕೋವಿಡ್-19ನ ಒಂದು ರೂಪಾಂತರಿಗಳು ಅಂತ ಹೇಳ್ತೀವಿ. ಈ ಕೋವಿಡ್-19ನ ರೂಪಾಂತರಿಗಳ ವಿರುದ್ಧ ಈ ಕಂಡುಹಿಡಿದಿರ್ತಕ್ಕಂಥ ಲಸಿಕೆಯು ಏನು ಮಾಡ್ಬೋದು, ಹೋರಾಡುತ್ತೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಾನ್ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಇಲಿ ಆಗಿರ್ಬೋದು, ಆಗ ಮೊಲಗಳಿಗೆ ಈ ಲಸಿಕೆಯನ್ನು ನೀಡಬಹುದಾಗಿದೆ. ಅಂದರೆ ಒಟ್ಟಾರೆಯಾಗಿ ಪ್ರಾಣಿಗಳಿಗೆ ಇದನ್ನು ನೀಡಬಹುದು. ಇನ್ನು ಭಾರತಕ್ಕೂ ಮುನ್ನ ರಷ್ಯಾದಲ್ಲಿ ಕೂಡ ನಾಯಿ, ಬೆಕ್ಕು, ನರಿಗಳಂಥ ಪ್ರಾಣಿಗಳಿಗಾಗಿ ಕೊರೋನಾ ಲಸಿಕೆ ಏನು ಮಾಡಿದೆ, ಅಭಿವೃದ್ಧಿಪಡಿಸಲಾಗಿತ್ತು. ಇಂಡಿಯಾ ಇಸ್ ನಾಟ್ ಓನ್ಲಿ ದ ಕಂಟ್ರಿ ಟು ಪ್ರಿಪೇರಿಂಗ್ ದ ಕೋವಿಡ್ ವ್ಯಾಕ್ಸಿನ್ ಫಾರ್ ದಿ ಎನಿಮಲ್ಸ್ಗಳಿಗೆ ಕೋವಿಡ್ ವ್ಯಾಕ್ಸಿನ್ ಪ್ರಿಪೇರ್ ಮಾಡಿರ್ತಕ್ಕಂಥ ಇಂಡಿಯಾ ಒಂದೇ ಅಲ್ಲ, ಇದಕ್ಕಿಂತ ಮುಂಚಿತವಾಗಿ ಕೂಡ ರಷ್ಯಾ ದೇಶದಲ್ಲಿ ಈ ಪ್ರಯತ್ನವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆ ಕೇಳಬಹುದು. ಏನಂತ ಪ್ರಶ್ನೆ ಕೇಳಿದರೆ, ವಿಶ್ವ ವ್ಯಾಪಾರ ಸಂಸ್ಥೆ, ಇಟ್ ಮೀನ್ಸ್ ದಟ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ 12ನೇ ಮಂತ್ರಿ ಸಮ್ಮೇಳನವನ್ನು ಯಾವ ನಗರದಲ್ಲಿ ನಡೆಯುತ್ತಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಜಿನೆವಾ ಈಸ್ ದ ರೈಟ್ ಆನ್ಸರ್. ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆ, ದಟ್ ಈಸ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ದು 12ನೇ ಒಂದು ಸಮ್ಮೇಳನ ಯಾವ ನಗರದಲ್ಲಿ ನಡೀತಾ ಇದೆ ಅಂದರೆ ಜಿನೆವಾದಲ್ಲಿ ನಡೀತಾ ಇದೆ. ಜಿನೆವಾ ಎಲ್ಲಾದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇದರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ 12ನೇ ಮಂತ್ರಿ ಸಮ್ಮೇಳನವು ಜೂನ್ 12ರಿಂದ 22ರವರೆಗೆ ಪ್ರಾರಂಭವಾಯಿತು. ಅಂದರೆ ಜೂನ್ 12ನೇ ತಾರೀಕು ಏನಾಗಿದೆ, ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಇರ್ತಕ್ಕಂಥ WTOನ ಪ್ರಧಾನ ಕಚೇರಿಯಲ್ಲೇ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇದರಿಂದ ಒಂದು ಫ್ಯಾಕ್ಟ್ ಗೊತ್ತಾಗ್ತಿದೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದೆ. ಈ ಜಿನೆವಾದಲ್ಲಿ 12ನೇ ಒಂದು ಮಂತ್ರಿ ಸಮ್ಮೇಳನ ನಡೀತಾ ಇದೆ. ಹಾಗಾದರೆ ಸಮ್ಮೇಳನ ಜೂನ್ 15, 2021ರಂದು ಮುಕ್ತಾಯಗೊಳ್ಳೋದು. ನಾನು ಈಗಾಗಲೇ ಹೇಳಿದೆ, ಜೂನ್ 12ಕ್ಕೆ ಪ್ರಾರಂಭವಾಗಿದೆ. ಇನ್ನು ಜೂನ್ 15ಕ್ಕೆ ಏನಾಗುತ್ತೆ, ಇದು ಮುಕ್ತಾಯಗೊಳ್ಳುತ್ತೆ. ಇದು 2021ರಲ್ಲಿ ನಡೆಯಬೇಕಿತ್ತು, ಆದರೆ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ಇದೇನು ಮಾಡಲಾಗಿತ್ತು, ಮುಂದೂಡಲಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಈ ಸಮ್ಮೇಳನದಲ್ಲಿ 22 ದೇಶಗಳು ಸುಮಾರು 50 ನಾಗರಿಕ ಸಮಾಜವೇನಾಗ್ತದೆ ವೈಯಕ್ತಿಕವಾಗಿ ಪ್ರತಿನಿಧಿಸ್ತಾ ಇದ್ದಾರೆ, ಅಂದರೆ ಭಾಗವಹಿಸ್ತಾ ಇದ್ದಾರೆ. ಈ ಸಮ್ಮೇಳನ ಬಗ್ಗೆ ಮಾತಾಡ್ತಾ ಬಂದಾಗ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನ ಮಂತ್ರಿ ಸಮ್ಮೇಳನ ಏನಿದೆ, ಈ ಸಮ್ಮೇಳನ ಬಗ್ಗೆ ನೋಡ್ತಾ ಬಂದಾಗ ನೋಡ್ರಿ, ಸರಿ ಸ್ಲೈಡ್ ಸ್ವಲ್ಪ ಇದಾಗಿದೆ ನೋಡ್ರಿ, ಏನಾಗಿದ್ರೆ WTOನ ಮಂತ್ರಿ ಸಮ್ಮೇಳನವು WTOನ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾಗಿದೆ. ಅರ್ಥಾಯ್ತಾ? ಈ ಒಂದು WTO ರಿಲೇಟೆಡ್ ಆಗಿರ್ತಕ್ಕಂಥ ಏನಾದರೂ ನಿರ್ಧಾರಗಳನ್ನು ತಗೊಳ್ಕೋಬೇಕಂದ್ರೆ ನಮ್ಮಲ್ಲಿ ಹೆಂಗಿದೆ ಅಂದರೆ, ಈ ಒಂದು ಜನರ ಪರವಾಗಿ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಏನು ಮಾಡುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಸರ್ಕಾರ ಅಂದರೆ ಯಾರು, ನಾವು ಆಯ್ಕೆ ಮಾಡಿರ್ತಕ್ಕಂಥ ಪ್ರತಿನಿಧಿಗಳು ಮಾಡ್ತಾರೆ, ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಇದೇ ಥರನಾಗಿ WTOದಲ್ಲೂ ಕೂಡ ಸದಸ್ಯ ರಾಷ್ಟ್ರಗಳಿದಾವೆ.
ಆ ಒಂದು ಸದಸ್ಯ ರಾಷ್ಟ್ರಗಳು ಎಲ್ಲವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಈ ಒಂದು ಸಮ್ಮೇಳನ, ಮಂತ್ರಿ ಸಮ್ಮೇಳನ ಇರುತ್ತೆ, ಈ ಸಮ್ಮೇಳನ ಏನು ಮಾಡುತ್ತೆ, ಇದು ಪ್ರತಿಯೊಂದು ಡಿಸಿಷನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಈ ಸಮ್ಮೇಳನವನ್ನು ಸಾಮಾನ್ಯವಾಗಿ 2 ವರ್ಷಗಳಿಗೆ ಒಂದು ಬಾರಿ ನಡೆಯುತ್ತೆ. ಅಂದರೆ ಲಾಸ್ಟ್ ಸಮ್ 2019ರಲ್ಲಿ ನಡೆದಿತ್ತು, 2021ರಲ್ಲಿ ನಡಿಬೇಕಾಗಿತ್ತು. ಬಟ್ ಕೊರೋನಾ ವೈರಸ್ದಿಂದಾಗಿ 2022 12ನೇ ಸಮ್ಮೇಳನ ಜಿನೇವಾದಲ್ಲಿ ನಡೀತಾ ಇದೆ. ಎಸ್, ಅದೇ ಥರನಾಗಿ ನೋಡ್ತಾ ಬಂದಾಗ ನೋಡ್ರಿ, ಇದುವರೆಗೆ ಎಷ್ಟಂದರೆ 11 ಸಚಿವರ ಸಮಾವೇಶಗಳು ನಡೆದಿವೆ. ಅರ್ಥಾತ್ ಇಲ್ಲಿವರೆಗೆ ಎಷ್ಟಾಗಿದ್ದಾವೆ ರೀ, 11 ಸಮ್ಮೇಳನಗಳು ನಡೀತಿದ್ದಾವೆ. ನಡೀತಾ ಇರತಕ್ಕಂಥದ್ದು 12ನೇದು. ಇನ್ನು ಇದರ ಉದ್ದೇಶಗಳು ಏನು, ಈ ಮಂತ್ರಿ ಸಮ್ಮೇಳನದ ಉದ್ದೇಶ, WTOನ ಮಂತ್ರಿ ಸಮ್ಮೇಳನದ ಉದ್ದೇಶ ನೋಡ್ತಾ ಬಂದಾಗ ಸದಸ್ಯರ ನಡುವಿನ ವ್ಯಾಪಾರ ವಿವಾದಗಳನ್ನು ಪರಿಹರಿಸುವುದು. ಯಾವುದೇ ಒಂದು ರಾಷ್ಟ್ರ, ಫಾರ್ ಎಕ್ಸಾಂಪಲ್ ಅಮೇರಿಕಾ, ಇನ್ನು ತದನಂತರದಲ್ಲಿ ಭಾರತ, 2 ರಾಷ್ಟ್ರಗಳನ್ನು ತೆಗೆದುಕೊಂಡಾಗ ಇಲ್ಲಿ ಇಂಪೋರ್ಟ್ ಆಗುತ್ತೆ, ಒಂದು ದೇಶ ಆಮದು ಮಾಡ್ಕೊಳ್ಳುತ್ತೆ, ಒಂದು ದೇಶ ರಫ್ತು ಮಾಡುತ್ತೆ. ಇಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಇದಕ್ಕೆ ಬಗೆಹರಿಸೋಕೆ ಯಾವುದಾದ್ರೆ WTO ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಇದೆ. ಅದಲ್ಲದೆ ಸದಸ್ಯ ರಾಷ್ಟ್ರಗಳ ವ್ಯಾಪಾರ ನೀತಿಗಳಾಗಿರ್ತಕ್ಕಂಥ ಡಂಪಿಂಗ್ ಆಗಿರ್ಬೋದು, ಇದು ಡಂಪಿಂಗ್ ಆಗಬೇಕು, ಡಂಪಿಂಗ್ ವಿರೋಧಿ ಕ್ರಮಗಳು, ಸಬ್ಸಿಡಿಗಳು, ಮಾರುಕಟ್ಟೆ ಪ್ರವೇಶಗಳು, ಕೃಷಿ ನೀತಿಗಳು ಇತ್ಯಾದಿಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಅಂದರೆ ಹೆಂಗಾಗುತ್ತೆ ಅಂದರೆ ಇಲ್ಲಿ ಡಂಪಿಂಗ್ ಅಂದರೆ ಏನಂದ್ರೆ, ಯಾವುದೇ ಒಂದು ದೇಶ, ಫಾರ್ ಎಕ್ಸಾಂಪಲ್ ಚೀನಾ ಅಂತಕ್ಕಂಥ ದೇಶ, ಅದು ಡೈರೆಕ್ಟಾಗಿ ಇಂಡಿಯಾದಲ್ಲಿ ವಸ್ತುಗಳನ್ನು ಕಳಿಸಲ್ಲ. ಅದೇನು ಮಾಡುತ್ತಂದರೆ ಬೇರೆ ದೇಶ, ಫಾರ್ ಎಕ್ಸಾಂಪಲ್ಲು ಮಲೇಷ್ಯಾ ಕಳಿಸುತ್ತೆ. ಆ ಮಲೇಷ್ಯಾದಿಂದ ಏನು ಮಾಡುತ್ತೆ, ಇಂಡಿಯಾ ಕಳಿಸುತ್ತೆ. ಇದಕ್ಕೇನು ಕರಿತೀವಿ ನಾವು, ಡಂಪಿಂಗ್ ಅಂತ ಕರಿತೀವಿ. ಈ ಥರ ಮಾಡೋದ್ರಿಂದಾಗಿ ಯಾವುದೇ ಒಂದು ದೇಶ ಕನ್ಸ್ಯೂಮಿಂಗ್ ನೇಷನ್ ಮೇಲೆ ಏನಾಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಅದಲ್ಲದೆ ಫಾರ್ ಎಕ್ಸಾಂಪಲ್ಲು ಈಗ ಅಮೇರಿಕಾದಿಂದನೂ ಕೂಡ ಏನು ಮಾಡ್ತಾ ಇದ್ದಾರೆ, ಒಂದು ವಸ್ತು ಎ ಅಂತಕ್ಕಂಥ ವಸ್ತುವನ್ನು ತಯಾರು ಮಾಡ್ತಾ ಇದ್ದಾರೆ. ಇನ್ನು ಭಾರತದಲ್ಲೂ ಕೂಡ ಎ ಅಂತಕ್ಕಂಥ ವಸ್ತುವನ್ನು ತಯಾರು ಮಾಡ್ತಾ ಇದ್ದಾರೆ. ಈಗ ಸಪೋಸ್ ಭಾರತದಲ್ಲಿ ಇರ್ತಕ್ಕಂಥ ಸರ್ಕಾರ ಏನು ಮಾಡುತ್ತೆ, ಈ ಎ ಅಂತಕ್ಕಂಥ ವಸ್ತುವಿನ ಮೇಲೆ ಭಾಳ ಸಬ್ಸಿಡಿಯನ್ನು ಕೊಡ್ತಾರೆ. ಸಬ್ಸಿಡಿಯನ್ನು ಕೊಟ್ಟಾಗ ನಾವೇನು ಮಾಡ್ತೀವಿ, ಇವಾಗ ಭಾರತದನ್ನೇ ತೊಗೋತೀವಿ, ಅಮೇರಿಕದೇನು ತೊಗೋತೀವೇನ್ರಿ, ತೊಗೊಳ್ಳಲ್ಲ. ಬಿಕಾಸ್ ಅದು ನಮಗೆ ಭಾಳ ಕಾಸ್ಟ್ಲಿ ಆಗ್ತದೆ. ಸೊ ದಟ್ ಈ ಥರನಾಗಿ ಯಾವುದೇ ಒಂದು ದೇಶ ಇಷ್ಟೊಂದು ಸಬ್ಸಿಡಿ ಕೊಡತ್ತಂದ್ರೆ ಬೇರೆ ದೇಶದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇಂಥ ಸಮಸ್ಯೆಗಳನ್ನು ಅದರಲ್ಲಿ ಬರುತ್ತೆ ಎಂಬರ್ ಬಾಕ್ಸು, ಬ್ಲೂ ಬಾಕ್ಸು ಎಲ್ಲ ನಾನು ಹೇಳಿದ್ದೀನಿ ಇದು ಪ್ರೀವಿಯಸ್ ವಿಡಿಯೋಗಳಲ್ಲಿ, ಅರ್ಥಾಯ್ತಾ? ಅದಕ್ಕೆ ನಾನು ರಿಪೀಟ್ ಮಾಡ್ತಾ ಇಲ್ಲ. ಇವೆಲ್ಲ ಏನಪ್ಪ ಅಂತಂದರೆ ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಯಾವುದಂದರೆ WTO ಅಂತಕ್ಕಂಥದ್ದು, ಅರ್ಥ ಆಯ್ತಾ? ಹಾಗಾದರೆ WTOದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ, WTOದ ಬಗ್ಗೆ ಮಾತಾಡ್ತಾ ಬಂದಾಗ ಈಗಾಗಲೇ ಹೇಳಿದೆ ನಾನು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಸೆಂಟರ್ ಆಗಿದೆ ನೋಡಿರಿ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಚೇಂಜ್ ಮಾಡ್ಕೋಬೇಕು, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ 1995ರಲ್ಲಿ ಜನವರಿ 1ರಂದು, ಅರ್ಥ ಆಯ್ತಾ? ಇನ್ನು ಇದರ ಕೇಂದ್ರ ಕಚೇರಿ ಎಲ್ಲಿದೆ ರೀ, ಜಿನೇವಾದಲ್ಲಿದೆ. ಇನ್ನು ಇದರ ಅಧಿಕೃತ ಭಾಷೆಗಳು ಇಂಗ್ಲೀಷ್, ಫ್ರೆಂಚ್, ಸ್ಪ್ಯಾನಿಷ್. ವೆರಿ ಇಂಪಾರ್ಟೆಂಟು. WTOನ ಅಧಿಕೃತ ಭಾಷೆ ಯಾವುದಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ, ಇಂಗ್ಲೀಷ್, ಫ್ರೆಂಚ್ ಆ್ಯಂಡ್ ಸ್ಪ್ಯಾನಿಷ್. 1948ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಗ್ಯಾಟ್ಸ್ ಬದಲಾಗಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು, ಅರ್ಥ ಆಯ್ತಾ? ಜಗತ್ತಿನಲ್ಲಿ ಏನಪ್ಪ ಅಂದರೆ ವ್ಯಾಪಾರವನ್ನು ರೆಗ್ಯುಲೇಟ್ ಮಾಡೋಗೋಸ್ಕರ, ಸಮಸ್ಯೆಗಳನ್ನು ಪರಿಹರಿಸೋಗೋಸ್ಕರ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಯಾವುದು, ಗ್ಯಾಟ್ಸ್ ಅಂತಕ್ಕಂಥ ಕಾಯ್ದೆ. ಗ್ಯಾಟ್ಸ್ ಅಂತಕ್ಕಂಥ ಕಾಯ್ದೆಗೆ ಬದಲಾಗಿ, ಅಂದರೆ ಗ್ಯಾಟ್ಸ್ ಯಾವಾಗ ಬಂದಿತ್ತು, 1948ರಲ್ಲಿ ಜಾರಿಗೆ ಬಂದಿತ್ತು. ಈ 1948ರಲ್ಲಿ ಬಂದಿರತಕ್ಕಂಥ ಕಾಯ್ದೆಯನ್ನು ರಿಪ್ಲೇಸ್ ಮಾಡಿಬಿಟ್ಟು 1995 ಜನವರಿ 1ರಂದು WTO ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇದರಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಂದರೆ 164 ಸದಸ್ಯ ರಾಷ್ಟ್ರಗಳಿವೆ. ನೋಡಿ, ನ್ಯೂಸಲ್ಲಿ ಬಂದಿರತಕ್ಕಂಥದ್ದು ಕೇವಲ 12ನೇ ಸಮ್ಮೇಳನ ನಡೆದಿತ್ತು ಅಂತ ಬಂದಿತ್ತು. ಅದರ ಅಂಡರ್ದಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ, ಎಷ್ಟು ವರ್ಷಕ್ಕೊಂದು ಬಾರಿ ನಡೀತಾ ಇದೆ, ಎಲ್ಲಿ ಇದು ಪ್ರಸ್ತುತ ಎಲ್ಲಿ ನಡೀತಾ ಇದೆ, ಆದರೆ WTO ಅಂದರೆ ಏನು, WTOದ ಕಾರ್ಯಗಳಂದ್ರೆ ಏನು, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಅದನ್ನು ನಾವೇನು ಮಾಡಿದ್ವಿ, ಕವರನ್ನು ಮಾಡಿದ್ವಿ. ಇನ್ನು ಇದರಲ್ಲಿ ಕೆಲವೊಂದು ಏನು ಬರ್ತಪ್ಪ ಅಂತಂದ್ರೆ ನಿಮಗೇನು ಬರ್ತಾವೆ, ಅಗ್ರಿಮೆಂಟ್ಸ್ಗಳು ಬರ್ತಾವೆ. ಸೊ ದ್ಯಾಟ್ ಅಗ್ರಿಮೆಂಟ್ಗಳನ್ನು ನಾವು ಏನು ಮಾಡಿದ್ವಿ, ಪ್ರೀವಿಯಸ್ ವಿಡಿಯೋಗಳಲ್ಲಿ ಎಲ್ಲ ಏನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಇನ್ನು ಸಂಪೂರ್ಣವಾಗಿ ನಮ್ಮ ಮ್ಯಾಗ್ಝಿನಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಇದರ ವಿವರಣೆಗಳನ್ನು ಕೊಟ್ಟಿದ್ದೀವಿ. ನೋಡಿ, ಯಾರು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿ ಭೇಟಿ ನೀಡ್ತಾ ಇದ್ದೀರಾ, ಯಾರಿಗೆ ನಿಮಗೆ ಈ ವಿಡಿಯೋಸ್ಗಳು ಇಷ್ಟ ಆಗ್ತಿದ್ದಾವೆ, ಸೊ ದ್ಯಾಟ್ ನೀವು ಇದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ನೋಟ್ಸ್ಗಳನ್ನು ಪಡೆದುಕೊಳ್ಬೋದು. ಬಟ್ ಇಲ್ಲಿ ನೋಡಿರಿ, ನೋಟ್ಸ್ ವಿತ್ MCQ ಕಾಂಟ್ಯಾಕ್ಟ್ ದಿಸ್ ನಂಬರ್, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ಪ್ರೈಸ್ ಆಗುತ್ತೆ ನಿಮಗೆ, 15 ದಿವಸಕ್ಕೆ 20 ರೂಪಾಯಿ ಆಗುತ್ತೆ. ನಿಮಗೆ ಏನಾದರೂ ಜನವರಿಂದ ಮೇವರೆಗೆ, ಮೇ 31ರಿಗೆ ಬೇಕಂದರೆ 700 ಆಗುತ್ತೆ. ಡಿಸೆಂಬರಿಂದ ಮೇ 31ರಿಗೆ 240 ಆಗುತ್ತೆ. ಇನ್ನು ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋದು ನಿಮಗೆ ನೋಟ್ಸ್ ಬೇಕಂದರೆ 440 ಆಗುತ್ತೆ. ಅದರ MCQ ಇರುತ್ತೆ ಮತ್ತು ಈ ಥರ ಕ್ವಾಲಿಟಿನೂ ಇರುತ್ತೆ. ಇನ್ನು ನೀವು ಈ ನಂಬರ್ಗೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಥವಾ UPI ಭೀಮ್ ಆ್ಯಪ್ ಮುಖಾಂತರ ಕಳಿಸಿದ್ರೆ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟು ನಾವೆಲ್ಲ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ತೀವಿ. ನೆಕ್ಸ್ಟ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳೋದಂದರೆ, ವಿಶ್ವದಲ್ಲಿ ಅತಿ ಸುದೀರ್ಘ ಅವಧಿಗೆ ಆಳ್ವಿಕೆ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ 4ನೇ ಆಪ್ಷನು 14ನೇ ಲೂಯಿಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ, ಬ್ರಿಟನ್ ರಾಣಿಗೆ
ರಾಣಿಗೀಗ ವಿಶ್ವದ 2ನೇ ಸುದೀರ್ಘ ಆಳ್ವಿಕೆ ನಡೆಸಿದ ಹಿರಿಮೆ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕೊಟ್ಟಿದ್ದಾರೆ. ಅಂದರೆ ಅವರು 2ನೇದು ಕೊಟ್ಟಿದ್ದಾರೆ, ನಾನು ಮೊದಲನೇದು ಯಾರು ಅಂತ ಪ್ರಶ್ನೆ ಕೇಳಿದ್ದೇನೆ. ಮೊದಲನೇದು ಏನಾದರೂ ಕೇಳಿದ್ರೆ ನಿಮಗೆ 14ನೇ ಲೂಯಿಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇದರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಬ್ರಿಟನ್ನ ರಾಣಿ 2ನೇ ಎಲಿಜಬೆತ್ ವಿಶ್ವದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ 2ನೇ ವ್ಯಕ್ತಿ ಎಂಬ ಹಿರಿಮೆಗೆ ಪಾತ್ರವಾಗಿದ್ದಾರೆ. ಇಟ್ ಈಸ್ ಇನ್ ನ್ಯೂಸ್ ಕಾಂಟೆಕ್ಸ್ಟ್. ಈ ನ್ಯೂಸ್ ಕಾಂಟೆಕ್ಸ್ಟ್ ಮೇಲೂ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಏನು ಪ್ರಶ್ನೆಯನ್ನು ಕೇಳಬಹುದು ಅಂದ್ರೆ, ಜಗತ್ತಿನಲ್ಲಿ ಅತಿ ಸುದೀರ್ಘ ಅವಧಿಗೆ ಆಳ್ವಿಕೆ ಮಾಡಿದ 2ನೇ ವ್ಯಕ್ತಿ ಯಾರಂದರೆ ಯಾರು ಹೇಳ್ರಿ? 2ನೇ ಎಲಿಜಬೆತ್ ರಾಣಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಇವ್ರದ್ದು 1953 ಏನಾತ್ರಿ ಪಟ್ಟಾಭಿಷೇಕ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದ ರಾಣಿ 2015ರಲ್ಲಿ ರಾಣಿ ವಿಕ್ಟೋರಿಯಾ ಆಳ್ವಿಕೆ ಅವಧಿಯನ್ನು ಮೀರಿಸಿ ಅತಿ ಹೆಚ್ಚು ಅವಧಿಗೆ ಬ್ರಿಟನ್ ರಾಣಿ ಎನಿಸಿಕೊಂಡಿದ್ರು. ಅರ್ಥ ಆಯ್ತಾ? 1953 ಸಂದರ್ಭದಲ್ಲಿ ನೋಡ್ರಿ, 53 ಸಂದರ್ಭದಲ್ಲಿ ಈ ಒಂದು ಯಾರ ಪಾತ್ರ 2ನೇ ಎಲಿಜಬೆತ್ ಏನು ಮಾಡ್ಕೊಂಡಿದ್ದಾರೆ? ಅಧಿಕಾರವನ್ನು ವಹಿಸ್ಕೊಂಡಿದ್ರು. ಇನ್ನು 2015ಕ್ಕೆ ಏನಾಗಿತ್ತಂದರೆ ರಾಣಿ ವಿಕ್ಟೋರಿಯಾ ಅವರ ಒಂದು ಅಧಿಕಾರವನ್ನು ಏನು ನಡೆಸಿದ್ರಲ್ಲ ಆ ಅವಧಿಯನ್ನು ಬ್ರೇಕ್ ಮಾಡಿದರು. ಅಂದರೆ ಅರ್ಥ, ರಾಣಿ ವಿಕ್ಟೋರಿಯವರು ಸುದೀರ್ಘವಾಗಿ ಅಧಿಕಾರ ನಡೆಸಿರ್ತಕ್ಕಂಥ ಮಹಿಳೆ ಮೊದಲರಾಗಿದ್ದರು. ಬಟ್ ಇವರ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿದ್ರೆ ಯಾರಂದರೆ 2ನೇ ಎಲಿಜಬೆತ್ ರಾಣಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಅದೇ ಥರನಾಗಿ ನಾವು ವಿಶ್ವದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ ಪ್ರಮುಖರು ಯಾರು ಅಂತಕ್ಕಂಥ ಪ್ರಶ್ನೆ ಏನಾದರೂ ಕೇಳಿದ್ರೆ ನೋಡಿ, ಫ್ರಾನ್ಸ್ನ ದೊರೆ 14ನೇ ಲೂಯಿಸ್ 72 ವರ್ಷ ಹಾಗೂ 110 ದಿನಗಳ ಕಾಲ ಆಳ್ವಿಕೆಯನ್ನು ಮಾಡುವ ಮುಖಾಂತರ ವಿಶ್ವದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿರ್ತಕ್ಕಂಥ ದೊರೆ ಅಥವಾ ಅರಸ್ ಅಂತ ಹೇಳ್ತೀವಿ. ಯಾರ್ಯಾರು? 14ನೇ ಲೂಯಿಸ್. ಇನ್ನು ಬ್ರಿಟನ್ನ ರಾಣಿ ನಾನು ಈಗಾಗಲೇ ಹೇಳಿದೆ, ನ್ಯೂಸ್ ಪೇಪರಲ್ಲೂ ಕೂಡ ಕಾಣಿಸ್ಕೊಂಡೈತೆ ನೋಡ್ರಿ. ಬ್ರಿಟನ್ನ ರಾಣಿ 2ನೇ ಎಲಿಜಬೆತ್ 70 ವರ್ಷ 127 ದಿನಗಳ ಕಾಲ ಆಳ್ವಿಕೆ ಮಾಡುವ ಮುಖಾಂತರ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಥೈಲ್ಯಾಂಡ್ನೇ ದೊರೆಯಾಗಿರ್ತಕ್ಕಂಥ ಅದ್ಯುಲ್ ದೇಜ್ ಅಂತಕ್ಕಂಥವ್ರು 70 ವರ್ಷ 126 ದಿನಗಳು ನೋಡಿ, ಜಸ್ಟ್ ಒಂದು ಡೇ ಮಾತ್ರ ಲ್ಯಾಪ್ಸ್ ಆಗಿದೆ. ಇವರು ಬ್ರಿಟನ್ ರಾಣಿ ಒಂದು ದಿನ ಏನು ಮಾಡಿದರೆ ಹೆಚ್ಚಿಗೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಅವರು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಥೈಲ್ಯಾಂಡಿನ ದೊರೆ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮ್ಮ ಎಕ್ಸಾಮಲ್ಲಿ ಯಾವ ಥರ ಕೇಳ್ಬೋದು ಅಂದರೆ ಇವುಗಳನ್ನು ನೀವು ಆ ಕಾಲಾನುಕ್ರಮೇಣ ಅಂದರೆ ಅವಧಿ ಅನುಸಾರವಾಗಿ ಬರೀರಿ ಅಂತಕ್ಕಂಥ ಕೇಳ್ಬೋದು, ಅಥವಾ ನಿಮಗೆ ಡೈರೆಕ್ಟಾಗಿಯೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಎಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಭಾಳ ಇಂಪಾರ್ಟೆಂಟು. ಏನಂತ ಕೇಳಿದ್ರೆ, ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ 2ನೇ ಆಪ್ಷನ್ನು ಜೂನ್ 12 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಷ್ಟಂದರೆ 2ನೇ ಆಪ್ಷನ್ನು ಜೂನ್ 12. ಹಾಗಾದರೆ ಬಾಲ ಕಾರ್ಮಿಕ ವಿರೋಧಿ ದಿನದ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೇನೆ ಅಂದರೆ ನೋಡಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು, ಬಾಲ ಕಾರ್ಮಿಕ ಪದ್ಧತಿಯ ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನಿಮ್ಮ ಎಕ್ಸಾಮಲ್ಲಿ ಕೂಡ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಬಹುದು. ಯಾವ ಥರ ಕೇಳಬಹುದು? ವಿಶ್ವ ಬಾಲ ಕಾರ್ಮಿಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತಂದರೆ ಜೂನ್ 12ರಂದು ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 23 ಮತ್ತು ಆರ್ಟಿಕಲ್ 24 ಈ ಎರಡೂ ವಿಧಿಗಳು ಎದರ ಬಗ್ಗೆ ತಿಳಿಸ್ತಾವೆ ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ತಿಳಿಸ್ತದೆ. ಅರ್ಥ ಆಯ್ತಾ? ಶೋಷಣೆ ವಿರುದ್ಧದ ಹಕ್ಕು. ಇನ್ನು ಮೋರ್ ಪರ್ಟಿಕ್ಯುಲರ್ಲಿ 23ನೇ ವಿಧಿ ಮತ್ತು 24ನೇ ವಿಧಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಬಹಳ ಇಂಪಾರ್ಟೆಂಟ್. ಅವುಗಳನ್ನು ಕೂಡ ಈ ನ್ಯೂಸ್ಗೆ ರಿಲೇಟೆಡ್ ಮಾಡಿಬಿಟ್ಟು ಕಲಿತಾ ಹೋಗೋಣ. ನೋಡಿ, ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ ಆಚರಣೆ ಯಾವಾಗಂದರೆ ಜೂನ್ 12ರಂದು ಮಾಡ್ತೀವಿ. 2022ನೇ ಸಾಲಿನ ಥೀಮ್ ಏನಾಗಿತ್ತಂದರೆ ಬಾಲ ಕಾರ್ಮಿಕತೆಯನ್ನು ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಬಹುದು. 2022ನೇ ಸಾಲಿನ ಬಾಲ ಕಾರ್ಮಿಕ ವಿರೋಧಿ ದಿನದ ಒಂದು ಥೀಮ್ ಏನಾಗಿತ್ತಂದರೆ ಯಾವುದಪ್ಪ ಅಂದ್ರೆ ಬಾಲ ಕಾರ್ಮಿಕತೆ ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ಚುನಾವಣೆ ಅಂತಕ್ಕಂಥದ್ದು. ಇನ್ನು ಈ ಅಂತಾರಾಷ್ಟ್ರೀಯ ದಿನವನ್ನು 2002ರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ದ್ಯಾಟ್ ಈಸ್ ILO ಏನು ಮಾಡಿತ್ತು? ಪ್ರಾರಂಭವನ್ನು ಮಾಡಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟು. ಇನ್ನು ಇಲ್ಲಿ ಒಂದು ಫ್ಯಾಕ್ಟ್ಸ್ ಗೊತ್ತಿರಬೇಕು. ನಿಮ್ಮ ಎಕ್ಸಾಮ್ ಸುಮಾರು ಬಾರಿ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಯಾವುದಂದರೆ ಪೋಕ್ಸೋ ಕಾಯ್ದೆ ಬಗ್ಗೆ ಕೇಳಿದರೆ ನೋಡಿರಿ, ಪೋಕ್ಸೋ ಕಾಯ್ದೆ ಹೇಳ್ತಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ದ ಸೆಕ್ಸುವಲ್ ಅಫೆನ್ಸ್ ಆ್ಯಕ್ಟ್ 2012 ಅಂತ ಹೇಳ್ತೀವಿ. ಈ ಕಾಯ್ದೆ ಯಾವಾಗ ಜಾರಿಗೆ ಬಂದತ್ತಂದರೆ 2012ರಲ್ಲಿ ಜಾರಿಗೆ ಬಂತು.
ಈ ಕಾಯ್ದೆಯ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಒಂದು ಲೈಂಗಿಕ ದೌರ್ಜನ್ಯಗಳನ್ನು ತಡೆಗೋಸ್ಕರ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ನೋಡಿ. ಇದು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲತೆ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸಲು 2012ರಲ್ಲಿ ಭಾರತ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಯಾವ ಕಾಯ್ದೆ ಅಂದರೆ ಪೋಕ್ಸೋ ಕಾಯ್ದೆ ಅಥವಾ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ದ ಸೆಕ್ಸುವಲ್ ಅಫೆನ್ಸ್ ಆ್ಯಕ್ಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಅಂದರೆ ಯಾವ ಸಚಿವಾಲಯ ಮೇಲ್ವಿಚಾರಣೆ ಮಾಡುತ್ತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಮಾಡುತ್ತೆ, ಇದನ್ನು ಮೇಲ್ವಿಚಾರಣೆ ಮಾಡುತ್ತೆ. ಇನ್ನು ಭಾರತ ಸಂವಿಧಾನದಲ್ಲಿ ಈ ಥರನಾಗಿ ಬಾಲಕಾರ್ಮಿಕ ಆಗಿರ್ಬೋದು ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಇವೆಲ್ಲ ಒಂದು ಶೋಷಣೆ ವಿರುದ್ಧವಾಗಿ ಹೋರಾಡಲು 2 ವಿಧಿಗಳಿದ್ದಾವೆ. ಒಂದು 23ನೇ ವಿಧಿ, ಇನ್ನೊಂದು 24ನೇ ವಿಧಿ. ಇಲ್ಲಿ ಭಾರತ ಸಂವಿಧಾನದಲ್ಲಿ 23ನೇ ವಿಧಿ ಅದರ ಬಗ್ಗೆ ಹೇಳುತ್ತಂದರೆ ಟ್ರಾಫಿಕ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಫುಲ್ ಲೇಬರ್ಡನ್ನು ನಿಷೇಧ ಮಾಡುತ್ತೆ. ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇರ್ತಕ್ಕಂಥ ಒಂದು ಟ್ರಾಫಿಕಿಂಗು, ಅದಲ್ಲದೆ ಫೋರ್ಸ್ಫುಲ್ ಲೇಬರ್ ಅಂದರೆ ಏನಪ್ಪ ಅಂತಂದ್ರೆ ಬಲವಂತಿಕೆಯಿಂದ ಏನು ಮಾಡ್ಕೊಳ್ಳೋದು, ಬೇರೆಯವ್ರ ಕಡೆಯಿಂದ ಕೆಲಸ ಮಾಡ್ಕೊಳ್ಳೋದು. ಅವ್ರಿಗೆ ಇಷ್ಟ ಇಲ್ಲ ಈ ಕೆಲಸ ಮಾಡೋಕ್ಕೆ, ಆದರೂ ಕೂಡ ಅವರಿಗೆ ಬಲವಂತಿಕೆಯಿಂದ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲು ಜೀತ ಪದ್ಧತಿ, ಅರ್ಥ ಇವೆಲ್ಲ ಏನಪ್ಪ ಅಂತಂದರೆ 23ನೇ ವಿಧಿ ಏನು ಮಾಡುತ್ತೆ, ನಿಷೇಧವನ್ನು ಮಾಡುತ್ತೆ. ಇನ್ನು 24ನೇ ವಿಧಿ ಏನು ಮಾಡುತ್ತೆ ಅಂದರೆ ಕಾರ್ಖಾನೆಗಳಲ್ಲಿ ಮಕ್ಕಳ ಉದ್ಯೋಗದ ಒಂದು ನಿಷಿದ್ಧ ಹೇಳುತ್ತೆ. ಕಾರ್ಖಾನೆಗಳಲ್ಲಿ ಅಂದರೆ ಹೆಜಾರ್ಡಸ್ ವಸ್ತುಗಳಲ್ಲಿ ಏನಾಗುತ್ತೆ, ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಅದು ಅಂಥ ಕಾರ್ಖಾನೆಗಳಲ್ಲಿ, ಡೇಂಜರಸ್ ಕಾರ್ಖಾನೆಗಳಲ್ಲಿ, ಮಕ್ಕಳ ಒಂದು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಖಾನೆಗಳಲ್ಲಿ ಒಂದು ಈ ಕೆಲಸ ಮಾಡುವುದನ್ನು ನಿಷೇಧ ಮಾಡುತ್ತೆ. ನೋಡಿ ಏನು ಹೇಳ್ತಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುವು ಯಾವುದೇ ಕಾರ್ಖಾನೆ ಅಥವಾ ಗಣಿಯಲ್ಲಿ ಕೆಲಸ ಮಾಡಲು ಅಥವಾ ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು ಅಪರಾಧಕರಿಸುತ್ತದೆ. ಹಾಗಾದರೆ ಎಷ್ಟನೇ ಆರ್ಟಿಕಲ್ಲು, 24ನೇ ಆರ್ಟಿಕಲ್ಲು. ಇನ್ನು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಭಾರತ ಸರ್ಕಾರ 1986ರಲ್ಲಿ ಜಾರಿಗೆ ತಂದಿದೆ. ವೆರಿ ಇಂಪಾರ್ಟೆಂಟು. ರೀಸೆಂಟಾಗಿ 2016 ಮತ್ತು 2017ರಲ್ಲೂ ಕೂಡ ಇದಕ್ಕೆ ಏನು ಮಾಡಿದರೆ, ಹೊಸ ರೂಲ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಅಂದರೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ಯಾವ ಕಾಯ್ದೆಗೆ? 1986 ಬಾಲಕಾರ್ಮಿಕ ನಿಷೇಧ ಕಾಯ್ದೆ. ನೋಡಿ ಎಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಿರಬೇಕು. ಬಿಕಾಸ್ ಎಕ್ಸಾಮಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಈ ಥರ ಒಂದು ಸ್ಟ್ಯಾಟಿಕ್ಸ್ಗಳನ್ನು ನಿಮಗೆ GK ಅಥವಾ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಎಸ್ ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ UNGCಯಿಂದ ಜಾಗತಿಕ SDG ಪ್ರವರ್ತಕ ಎಂದು ಗುರುತಿಸಲ್ಪಟ್ಟ ಭಾರತ ಮೊದಲ ವ್ಯಕ್ತಿ, ಅದರ ಮೊದಲ ಭಾರತ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದರೆ, ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ ಯಾವುದಂದರೆ ರಾಮಕೃಷ್ಣ ಮೆಕ್ಕಾವಿಲ್ಲಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ವಿಶ್ವದಲ್ಲೇ ಮೊದಲ ಬಾರಿಗೆ ಭಾರತೀಯ ರಾಮಕೃಷ್ಣ ಮೆಕ್ಕಾವಿಲ್ಲಿ ವಿಶ್ವಸಂಸ್ಥೆಯ ಜಾಗತಿಕ ಕಾಂಪ್ಯಾಕ್ಟ್ UNGC ಅಂದರೆ ಯುನೈಟೆಡ್ ನೇಷನ್ ಜನರಲ್ ಕೌನ್ಸಿಲ್ ಅಂತ ಹೇಳ್ತೀವಿ, ಇಂದ ಭಾರತದ ನೀರಿನ ಉಸ್ತುವಾರಿಗಾಗಿ ಜಾಗತಿಕ ಸುಸ್ಥಿರ ಅಭಿವೃದ್ಧಿ SDG ಪ್ರವರ್ತಕ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಅರ್ಥ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಹೇಳ್ರಿ, ಇತ್ತೀಚೆಗೆ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಹೋರಾಡಿರ್ತಕ್ಕಂಥವರು ಅವರು ಜಾಗತಿಕವಾಗಿ ಏನಪ್ಪ ಹತ್ರ ಪ್ರವರ್ತಕ ಅಂತ SDG ರಿಲೇಟೆಡ್ ಯಾರು ಅನಿಸ್ಕೊಂಡಿದ್ದಾರೆ ಅಂದರೆ ಯಾರು ಹೇಳ್ರಿ, ರಾಮಕೃಷ್ಣ ಮೆಕ್ಕಾವಿಲ್ಲಿ ಅಂತಕ್ಕಂಥವ್ರು. ಇನ್ನು ಇದು UNGCಯಿಂದ ಜಾಗತಿಕ SDG ಪ್ರವರ್ತಕ ಎಂದು ಗುರುತಿಸಲ್ಪಟ್ಟ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ. ಇನ್ನು ರಾಮಕೃಷ್ಣ ಮೆಕ್ಕಾವಿಲ್ಲಿ ಮೈತ್ರಿ ಅಕ್ವಾಟಿನ್ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ನೋಡಿ ಇವ್ರು ಏನಂದರೆ ಮೈತ್ರಿ ಅಂತಕ್ಕಂಥ ಒಂದು ಮೈತ್ರಿ ಅಕ್ವಾಟಿನ್ ಅಂತಕ್ಕಂಥದ್ದು ಮತ್ತು ಇದರ ಅಂತಕ್ಕಂಥ ಒಂದು ಸಂಸ್ಥೆ, ಇದರ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕರಾಗಿ ಕೂಡ ಏನು ಮಾಡಿದರೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಗಾಂಜಾವನ್ನು ಬೆಳೆಯುವುದು ಮತ್ತು ಆಹಾರ ಪಾನೀಯಗಳಲ್ಲಿ ಅದರ ಸೇವೆಯನ್ನು ಕಾನೂನುಬದ್ಧಗೊಳಿಸಿದ ಮೊದಲ ದೇಶ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಇದೇನೆಂದರೆ ಏಷ್ಯಾದ ಮೊದಲ ದೇಶ ಅಂತಲೂ ಕೇಳ್ಬೋದು ನಿಮಗೆ. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಏಷ್ಯಾದ ಮೊದಲ ದೇಶ ಅಥವಾ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಮೊದಲನೇದು ಥೈಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಭಾಳ ಇಂಪಾರ್ಟೆಂಟು. ಗಾಂಜಾವನ್ನು ಬೆಳೆಯುವುದು ಮತ್ತು ಆಹಾರ ಪಾನೀಯಗಳಲ್ಲಿ ಅದರ ಸೇವೆಯನ್ನು ಕಾನೂನುಬದ್ಧಗೊಳಿಸಿದ ಏಷ್ಯಾದ ಮೊದಲ ರಾಷ್ಟ್ರ ಯಾವುದಂದರೆ ದ್ಯಾಟ್ ಈಸ್ ಥೈಲ್ಯಾಂಡ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇದ್ರ ಬಗ್ಗೆ ನೋಡ್ತಾ ಬಂದಾಗ ನೋಡಿ, ನ್ಯೂಸ್ ಪೇಪರಲ್ಲೇ ಕಾಣಿಸ್ಕೊಂಡಿತ್ತು. ಥೈಲ್ಯಾಂಡ್ ತನ್ನ ಕೃಷಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಗಾಂಜಾ ಬೆಳೆಯುವುದನ್ನು ಮತ್ತು ಆಹಾರ ಪಾನೀಯಗಳಲ್ಲಿ ಅದರ ಸೇವನೆಯನ್ನು ಕಾನೂನುಬದ್ಧಗೊಳಿಸಿದ ಏಷ್ಯಾದ ಮೊದಲ ದೇಶವಾಗಿದೆ. ದಿಸ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಇತ್ತೀಚೆಗೆ ಯಾವ ರಾಜ್ಯವು ಸಾರ್ವಜನಿಕ ಉದ್ಯಮಗಳ ಇಲಾಖೆಯನ್ನು ಮುಚ್ಚುವ ಆದೇಶವನ್ನು ಹೊರಡಿಸಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ನೋಡಿ, ವೆಚ್ಚವನ್ನು ತರ್ಕಬದ್ಧಗೊಳಿಸುವ ಮತ್ತು ಆಡಳಿತಾತ್ಮಕ ತೂಕವನ್ನು ಕಡಿಮೆ ಮಾಡುವ ಪ್ರಯತ್ನದ ಭಾಗವಾಗಿ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಉದ್ಯಮಗಳ ಇಲಾಖೆ ದ್ಯಾಟ್ ಈಸ್ DPE ಅಂತ ಕರಿತೀವಿ.
ಅರ್ಥ ಆಯ್ತಾ. ಈ ಮುಚ್ಚುವ ಆದೇಶವನ್ನು ಹೊರಡಿಸಿದೆ. ಸರ್ಕಾರ ಆದೇಶದ ಪ್ರಕಾರ DPE ನಿರ್ವಹಿಸುವ ಎಲ್ಲ ವಿಷಯಗಳನ್ನು ಹಣಕಾಸು ಇಲಾಖೆಗೆ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕಂದ್ರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಾವ ಇಲಾಖೆಯನ್ನು ಸ್ಟಾಪ್ ಮಾಡಲು ಆದೇಶವನ್ನು ಹೊರಡಿಸಿದೆ ಅಂದರೆ ಅದು ಸಾರ್ವಜನಿಕ, ಇಲ್ಲೇನು ಕೊಟ್ಟಿದೆ ನೋಡ್ರಿ, ಯಾವುದಂದರೆ ಸಾರ್ವಜನಿಕ ಉದ್ಯಮಗಳ ಇಲಾಖೆ ಅಂತಕ್ಕಂಥದ್ದು ಗೊತ್ತಿರಬೇಕು, ಅಥವಾ DPE ಅಂತಲೂ ಕೂಡ ನಾವು ಹೇಳ್ತೀವಿ. ಇನ್ನು 1980ರಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯ ಉದ್ಯಮಗಳ ಬ್ಯೂರೋವನ್ನು ಸ್ಥಾಪಿಸಿತು. 1980ರಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡ್ತಿದ್ದಾರೆ, ಕರ್ನಾಟಕ ರಾಜ್ಯ ಉದ್ಯಮಗಳ ಬ್ಯೂರೋವನ್ನು ಸ್ಥಾಪನೆ ಮಾಡುತ್ತೆ. 2002ರಲ್ಲಿ ಇದನ್ನು ಸಿಬ್ಬಂದಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಇಲಾಖೆ ಅಡಿಯಲ್ಲಿ ಹೂಡಿಕೆ ಮತ್ತು ಸಾರ್ವಜನಿಕ ಉದ್ಯಮಿ ಸುಧಾರಣೆಗಳ ಇಲಾಖೆ ಎಂದು ಪರಿವರ್ತಿಸಲಾಯಿತು ಮತ್ತು ಮರುನಾಮಕರಣವನ್ನು ಮಾಡಲಾಗಿತ್ತು. ಇವು ಸಣ್ಣ ಪುಟ್ಟ ಫ್ಯಾಕ್ಟ್ಸ್ಗಳು ಕೂಡ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು 2005ರಲ್ಲಿ DDPR ಅನ್ನು ಪೂರ್ಣ ಪ್ರಮಾಣದ ಸ್ವತಂತ್ರ DPE ಆಗಿ ಸೆಕ್ರೆಟರಿಯನ್ನೊಂದಿಗೆ ಏನು ಮಾಡಲಾಗಿತ್ತು, ಪರಿವರ್ತಿಸಲಾಗಿತ್ತು. ಬಟ್ ಇತ್ತೀಚೆಗೆ ಏನು ಮಾಡಿದರೆ DPE ಅಂತಕ್ಕಂಥ ಈ ಒಂದು ಡಿಪಾರ್ಟ್ಮೆಂಟನ್ನು ಏನು ಮಾಡಿದೆ ಸರ್ಕಾರ ಟರ್ಮಿನೇಟ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತಕ್ಕಂಥ ಗೊತ್ತಿರಬೇಕು. ಇನ್ನು ಇದರ ಹಿನ್ನೆಲೆಯೂ ಕೂಡ ಸ್ವಲ್ಪ ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ, ಒಂದು ಲೈನ್ಸ್ ಇದೆ ನೋಡ್ರಿ. ಏನು ಕೇಳಿದೆ ಅಂದರೆ ಶಾಂಗ್ರಿ ಲಾ ಡೈಲಾಗ್ ಅಂದರೆ ಏಷ್ಯಾ ಭದ್ರತಾ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸುತ್ತಿದೆ ಅಂದರೆ ಸಿಂಗಾಪುರ್ ಇಸ್ ದ ರೈಟ್ ಆನ್ಸರು. ಭಾರತ ಯಾವ ರಾಜ್ಯವು ಸುರಕ್ಷಾ ಮಿತ್ರ ಯೋಜನೆ ವಾಹನ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿತು ಅಂದರೆ ದ್ಯಾಟ್ ಈಸ್ ಕೇರಳ. ಇನ್ನು ಯಾವ ದೇಶವು ಇಲ್ಲಿವರೆಗೆ ಚಂದ್ರನ ಅತ್ಯಂತ ವಿವರವಾದ ಭೂವೈಜ್ಞಾನಿಕ ನಕ್ಷೆಯನ್ನು ಬಿಡುಗಡೆ ಮಾಡಿದೆ ಅಂದರೆ ದ್ಯಾಟ್ ಈಸ್ ಚೀನಾ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು 2022ರಲ್ಲಿ ಚೆನ್ನೈನಲ್ಲಿ ಆಯೋಜಿಸಲಿರುವ 44ನೇ ಚೆಸ್ ಒಲಿಂಪಿಯಾಡ್ನ ಮಾಸ್ಕಾಟ್ನ ಹೆಸರೇನೆಂದರೆ ತಂಬಿ ಅಂತಕ್ಕಂಥದ್ದು. ಇನ್ನು ನ್ಯಾಷನಲ್ ಮ್ಯೂಸಿಯಂ ಆಫ್ ಕಸ್ಟಮ್ಸ್ ಮತ್ತು GSTಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂದರೆ ದ್ಯಾಟ್ ಈಸ್ ಇನ್ ಗೋವಾ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ಜೋಶ್ ಒಂದಿಗೆ, ಹೊಸ ಕರೆಂಟ್ ಅಫೇರ್ಸ್ ಒಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.